ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋ ಮುಖ್ಯ ಉದ್ದೇಶವೇನೆಂದರೆ ಇಟಗಾಕೆ ತಾಂಡದಲ್ಲಿರುವ ಶ್ರೀ ಜಗದಂಬ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ ಸರ್. ಲಾಸ್ಟ್ ಇಯರ್ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ. ಈ ರಾಜ್ಯದಂಥ ಶಾಲೆಗಳು 31ರಂದೇ ಪ್ರಾರಂಭವಾಗಿದ್ದು, ಆದರೆ ಈ ಶಾಲೆಯನ್ನು ಇವತ್ತಿನವರೆಗೆ ಕೂಡ ಯಾರೂ ತೆರೆಯುವುದಿರುವುದಿಲ್ಲ ಸರ್. ಮತ್ತು ಜಗದಂಬ ಸಂಸ್ಥೆಯವರಾಗಲಿ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳಾಗಲಿ ಇದರ ಬಗ್ಗೆ ಏನೂ ಗಮನವನ್ನು ಹರಿಸ್ತಾ ಇಲ್ಲ ಸರ್. ನಾವು ಇವತ್ತು ಹೇಳೋದೇನಪ್ಪ ಅಂದ್ರೆ, ಅಲ್ಲಿ ಕಲಿತಿರುವಂಥ 40 ವಿದ್ಯಾರ್ಥಿಗಳ ಜೊತೆ ಸಂಸ್ಥೆ ಮತ್ತು ಈ ದಕ್ಷಿಣ ವಲಯ ಅಧಿಕಾರಿಗಳು ಮತ್ತು ಅಲ್ಲಿ ಇರುವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಸರ್. ಯಾಕಪ್ಪ ಅಂದ್ರೆ ಅಲ್ಲಿರುವಂಥ 40 ಮಕ್ಕಳ ಅವರಿಗೆ TC ಕೊಡೋದಾಗಲಿ ಬೇರೆ ಕಡೆ ಶಿಫ್ಟ್ ಮಾಡೋದಾಗಲಿ ಆಗ್ತಾ ಇಲ್ಲ ಸರ್. ಮತ್ತು ಇದರ ಉದ್ದೇಶವೇನೆಂದ್ರೆ, ಇದು ಅಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಪ್ರೈಮರಿ ಸ್ಕೂಲ್ ಇಟಗಾಕೆ ಗ್ರಾಮದಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಇದೆ ಸರ್, ಅಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಈಗ 7-8 ದಿನದಿಂದ ಅವ್ರು ಕೂಡ್ತಾ ಇದ್ದಾರೆ ಆ ಶಾಲೆಯಲ್ಲಿ. ಇವಾಗ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು TC ಮತ್ತು ದಕ್ಷಿಣ ವಲಯದ ಅಧಿಕಾರಿಗಳಿಗೂ ಲಾಸ್ಟ್ ಇಯರ್ ಸರ್ ಒಂದು ಲೆಟರ್ ಕೂಡ ಕೊಟ್ಟಿದ್ದೆವು. ಶಾಲೆಯನ್ನು ಸುಮಾರು 3-4 ವರ್ಷಗಳಿಂದ ಯಾರೂ ಶಿಕ್ಷಕರಿಲ್ಲ, ಕೇವಲ ಗೆಸ್ಟ್ ಟೀಚರ್ ಒಬ್ಬರೇ ಕೂಡ ಬರ್ತಾ ಇದ್ದಾರೆ. 40 ವಿದ್ಯಾರ್ಥಿಗಳಿಗೆ ಅವ್ರು ಏನು ಕಲಿಸ್ತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದೆವು ಸರ್. ಆದರೆ ಅದರ ಬಗ್ಗೆ ಏನೂ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ಪ್ರೈಮರಿ ಸ್ಕೂಲ್ ಅನುದಾನಿತ ಶಾಲೆ ಇದೆ ಸರ್. ಅದು ಜಗದಂಬ ಕಿರಿಯ ಪ್ರಾಥಮಿಕ ಶಾಲೆ ಅನುದಾನಿತ ಶಾಲೆ ಇದ್ದು, ಅದರ ಬಗ್ಗೆ ಸರ್ಕಾರಿ ಅನುದಾನಿತ ಶಾಲೆ, ಸರ್ಕಾರದಿಂದ ಬರುವ ಎಲ್ಲ ಅನುದಾನಗಳು ತಗೋತಾ ಇದ್ದಾರೆ ಸರ್. ಆದರೆ ಮಕ್ಕಳಿಗೆ ಯಾವುದೋ ಒಂದು ಅನುಕೂಲಗಳು ಆಗ್ತಾ ಇಲ್ಲ ಸರ್. ನಮ್ಮ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಈಗವಾಗ ಇದೆ ಸರ್. ಮೊದಲು 1ನೇ ತರಗತಿಯಿಂದ 7ನೇ ತರಗತಿ ಅವರು ತಗೋತಾ ಇದ್ದಾರೆ ಸರ್. ಆದರೆ ಮಕ್ಕಳ ಭವಿಷ್ಯ ಏನು, ಮಕ್ಕಳಲ್ಲಿ ಕಲಿತುವಂಥ ಮಕ್ಕಳು ಯಾವುದೇ ಒಂದು ವಿದ್ಯಾಭ್ಯಾಸ ಅವ್ರ ತಲೆಗೆ ಹತ್ತಾ ಇಲ್ಲ ಸರ್. ಮತ್ತು ಕೇವಲ ಒಬ್ಬರೇ ಶಿಕ್ಷಕರಿದ್ದರೆ ಏನು ಕಲಿಸ್ತಾರೆ ಸರ್. ಮತ್ತು ಈ ವರ್ಷದ ಯಾರೂ ಕೂಡ ಆ ಶಾಲೆಯ ಕಡೆ ಸುಳಿವು ಕೂಡ ಕೊಟ್ಟಿಲ್ಲ ಸರ್. ಮತ್ತು ನಾವು ಅವರಿಗೆ ಶಿಕ್ಷಣ ಸಂಸ್ಥೆಯವರಿಗಾಗಲಿ ಶಿಕ್ಷಣ ಅಧಿಕಾರಿಗಳಿಗಾಗಲಿ ನಾವು ಲೆಟರ್ ಮತ್ತು ಅವ್ರಿಗೆ ಕಾಲ್ ಮಾಡೋದಾಗಲಿ ಅವ್ರಿಗೆ ಮಾಡಿದ್ರೆ, ನಾವು 3 ವರ್ಷಗಳಿಂದ ನಾವು ಗ್ರಾಮ ಪಂಚಾಯತಿ ಸದಸ್ಯರು 3 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯವರಿಗೆ ನಾನು ಕಂಟಿನ್ಯೂ ಕಾಲ್ ಮಾಡ್ತಾ ಇದ್ದೀನಿ ಸರ್. ಆದರೆ ಅವರು ನಾವೇ ಕೂಡ ತಮ್ಮ ಎಲ್ಲಿದ್ರಿ ಸರ್ ಅಲ್ಲೇ ಬಂದು ಬಿಜಾಪುರದಲ್ಲಿ ಬಂದು ನಿಮಗೆ ಭೇಟಿ ಕೊಡ್ತೀವಿ ಅಂದ್ರೆ ಭೀ ಅವ್ರು ನಮಗೆ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ. ನಾನೇ ಬರ್ತೀನಿ ಅಂತ ಹೇಳಿ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಇವಾಗ ಯಾರೂ ಇಲ್ಲ ಸರ್, ಒಬ್ಬರು ಕೂಡ ಟೀಚರ್ಸ್ ಇಲ್ಲ. ಸುಮಾರು 3-4 ವರ್ಷದಿಂದ ಒಬ್ಬರೇ ಕೂಡ ಟೀಚರ್ ಇದ್ದಾರೆ ಸರ್. ಮತ್ತು ಶಾಲೆಯ ಕೋಣೆಗಳು ಅದು ಅನುದಾನಿತ ಶಾಲೆ ಸರ್. ನಾವು ಹುಟ್ಟಿದಿಲ್ಲ ಸರ್, ಆವಾಗಿಂದ ಸ್ಕೂಲ್ಸ್ ನಡೀತಾ ಇದೆ. ಆದರೆ ಕೋಣೆಗಳಲ್ಲಿ ಹಿಂಗೆ ಏನು ಅವ್ರ ಮನೆಗಳಿದೆ ಅಥವಾ ಅದು ಸಮುದಾಯ ಭವನ ಇದೆ, ಎದರಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ಈ ಥರ ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು 2 ಕೋಣೆಗಳಲ್ಲಿ ಈ ದನಕರುಗಳಿಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರೋದು ಇದು ಅಪರಾಧ ಕೃತ್ಯ ಸರ್. ಯಾಕಂದ್ರೆ ಇಂಥ ಕೆಲಸ ಮಾಡಬಾರ್ದು ಸರ್. ಮಕ್ಕಳ ಭವಿಷ್ಯ ಸಂಪೂರ್ಣ ಹಾಳಾಗಿ ಹೋಗ್ತಾ ಇದೆ ಸರ್. ನಾವು ಅಲ್ಲಿ ನಮ್ಮ ಪಂಚಾಯತಿ ಅನುದಾನದಲ್ಲಿ ಒಂದು ಸಂಡಾಸ್ ಬಾತ್ರೂಮ್ ಮಾಡ್ಬೇಕಂತ ಹೋದ್ರು ಕೂಡ ಅಲ್ಲಿ ನಮಗೆ ಮಕ್ಕಳಿಗೆ ಲೇಡೀಸ್ ಟೀಚರ್ಸ್ ಆಗಲಿ ಮಕ್ಕಳಿಗಾಗಲಿ ಒಂದು ಅನುಕೂಲ ಮಾಡಿಕೊಡ್ಬೇಕಂದ್ರೆ ಭೀ ಕೂಡ ಮಾಡ್ಲಕ್ಕೆ ಕೊಟ್ಟಿಲ್ಲ ಸರ್ ನಮಗೆ ಆ ಜಾಗದಲ್ಲಿ. ಇವಾಗ ಲಾಸ್ಟ್ ಇಯರ್ ಅವ್ರ ಮೆಂಬರ್ ಇದ್ದಾಗ ಅದೇ ಸರ್ಕಾರಿ ಅನುದಾನದಲ್ಲಿ ಅಡುಗೆ ಕೋಣೆ ಅಂತ ಮಾಡಿದ್ದಾರೆ ಸರ್. ಇವಾಗ ನಾವು ಮೆಂಬರ್ ಆದ್ಮೇಲೆ ನಮಗೆ ಯಾವ ಕೆಲಸಗಳು ಆಗಲಿ ಮಾಡ್ಲಕ್ಕೆ ಕೊಡ್ತಾ ಇಲ್ಲ. ಶಾಲೆಗೆ ಡೆವಲಪ್ಮೆಂಟ್ ಅನ್ನೋದು ಪೂರಾ ಏನೂ ಇಲ್ಲ ಸರ್. ಡೆವಲಪ್ಮೆಂಟ್ ನಾವು ನಮ್ಮ ಪಂಚಾಯತಿ ಕಡೆಯಿಂದ ಅಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ 40 ಹುಡುಗರು ಇದ್ದಾರೆ ಸರ್ ಶಾಲೆಯಲ್ಲಿ. ಲಾಸ್ಟ್ ಇಯರ್ ಕಲಿತಂಥ 40 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಇವಾಗಿಂತನ ರಾಜ್ಯದಂಥ ಶಾಲೆಗಳು ಪ್ರಾರಂಭವಾಗಿವೆ ಸರ್. ಆದರೆ ಇವತ್ತಿನ ತನಕ ಆ ಶಾಲೆ ಕೂಡ ಪ್ರಾರಂಭ ಆಗಿಲ್ಲ ಸರ್. ಮತ್ತು ಶಿಕ್ಷಣ ಸಂಸ್ಥೆಯವರಾಗಲಿ ಈ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳಾಗಲಿ ಯಾವುದೇ ಶಾಲೆ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸರ್. ಮತ್ತು